ಸರ್ ಮೂಡ ಹಗರಣದಲ್ಲಿ ರಾಜೀವ್ ಅವ್ರು ಇದ್ದಾಗೆ ಕೊಟ್ಟಿದ್ದು ಅಂತ. ಹಾ, ಅದಕ್ಕೆ ನಾವು ಹೇಳಿದ್ದು ನೋಡ್ರಿ, ರಾಜೀವ್ ಬಿಜೆಪಿ ಒಳಗಿದ್ದ, ಅವಾಗ ಆಗಿದ್ದ ಹಗರಣ ಈಗ ಕಾಂಗ್ರೆಸ್ಗೆ ಸೇರಾನ. ಕಾಂಗ್ರೆಸ್ಗೆ ಯಾಕೆ ಸೇರಾನಪ್ಪ ಅಂದ್ರೆ ಇದೆಲ್ಲ ಮುಚ್ಕೊಂಡು ಹೋಗ್ಲತ್ತ ಸಿದ್ದರಾಮಯ್ಯ ನೇತೃತ್ವದಾಗ ಬಿಜೆಪಿನ ಕೆಡವ್ಲಕ್ಕ. ಅದನ್ನ ಯಾರು ಕೊಟ್ಟು ಕಳಿಸಿದ್ರು, ರಾಜೀವ್ ಯಾರ ಶಿಷ್ಯ ಅನ್ನೋದು ಇಡೀ ಕರ್ನಾಟಕದ ಮೂಲೆ ಮೂಲೆ ಗುರ್ತೈತಿ. ರಾಜೀವ್ ಯಾರ ನಿರ್ದೇಶನದ ಮೇಲೆ ಕಾಂಗ್ರೆಸ್ ಸೇರಿದ ಅನ್ನೋದು ಗುರ್ತಿದೆ. ನಾ ಅದೇ ಹೇಳ್ತಾ ಇದ್ದೀನಿ, ಬರೀ ಸಿದ್ದರಾಮಯ್ಯನವ್ರನ್ನ ವಿಧಾನಸಭೆಯಲ್ಲಿ ಅದೇ ಸಿದ್ದರಾಮಯ್ಯನವ್ರ ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ. ಇವತ್ತು ನಮ್ಮ ವಿಜೇಂದ್ರ ಹೇಳ್ತಾರೆ, ನಾವು ಸಿದ್ದರಾಮಯ್ಯರ ವಿರುದ್ಧ ಹೋರಾಟ ಅಲ್ಲ ಅತ್ತ, ಕಾಂಗ್ರೆಸ್ ವಿರುದ್ಧ ಹೋರಾಟ. ಸಿದ್ದರಾಮಯ್ಯ ಅಂದ್ರೆ ಯಾರು ಬೇರೆ ಅದಾರೇನ್ರಿ? ಅವ್ರನ್ನ ಬಿಜೆಪಿ ಅವ್ರದಾರೇನು? ಹಂಗಲ್ಲ, ಸುಮ್ಮನೆ ಇಂಥದ್ದು ಎಲ್ಲಿ ಮಾತಾಡಲಿಲ್ಲ, ಅಭಿನಂದನೆ ಸಲ್ಲಿಸ್ತಾರೆ. ಎದಕ್ಕೆ? ನಾಗೇಂದ್ರನ ರಾಜೀನಾಮೆ ತಗೊಂಡಿದ್ದಕ್ಕೆ. ನಾ ಹೇಳಿದೆ ನನ್ನ ಭಾಷಣದಲ್ಲಿ, ನಾಗೇಂದ್ರ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷರನ್ನ ನೀವು ಸಚಿವ ಸಂಪುಟದಿಂದ ಕಿತ್ತೆ ಹಾಕ್ಬೇಕಾಗಿತ್ತು. ಆದ್ರೆ ನಿಜವಾದಂಥ ಸಿದ್ದರಾಮಯ್ಯ ಅಂತ ಗುರ್ತಾಗ್ತಿತ್ತು. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಇದು ಎಲ್ಲ ತನಿಖೆ CBIದಿಂದ ಮಾತ್ರ ಸಾಧ್ಯ. ಎಲ್ಲ ಪಾರ್ಟಿದವರ ಆರೋಪನ ಕಾಂಗ್ರೆಸ್ನವ್ರು ಮಾಡ್ತಾರಲ್ಲ, ಭೈರತಿ ಸುರೇಶ್ ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳ್ತಾರಲ್ಲ, ಅದೇ ತನಿಖೆ ಮಾಡ್ರಿ, CBI ಕೊಡ್ರಿ. ಯಾರು ಯಡಿಯೂರಪ್ಪ ಅದಾನೋ, ವಿಜಯೇಂದ್ರ ಅದಾನೋ, ಯಡಿಯೂರಪ್ಪ ಅಕ್ಕನ ಮಕ್ಕಳದಾರೋ, ರಾಜೀವ್ ಅದಾನೋ, ಮತ್ತೆ ಯಾರ್ಯಾರು ಅದಾರ ಎಲ್ಲರೂ ಸಿಗ್ಬಿಡ್ತಾರೆ. 4,000 ಕೋಟಿ ರೂಪಾಯಿ ದೊಡ್ಡ ಹಗರಣ, 187 ಕೋಟಿ ಬಡ್ಡಿ ವಾಲ್ಮೀಕಿ ಸಮಾಜಕ್ಕೆ ಸಿಗುವಂಥದ್ದನ್ನು ನುಂಗಿ ಹಾಕೋದು. ಆದರೆ ಇದು ದಲಿತ ವಿರೋಧಿ ಅಂತ ಸ್ಪಷ್ಟವಾಗಿ ಆಗಿದೆ ರಾಜ್ಯದಲ್ಲಿ. ಇದು ಏನು ಹೇಳ್ತಾ ಇದ್ರಲ್ಲ, ದಲಿತರ ರಕ್ಷಣೆ ಮಾಡೋರು ನಾವೇ ಅಂತೇಳಿ, ಅದು ಇವತ್ತು ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರು ಹೌದು ಅವ್ರಿಗೆಲ್ಲ ವಂಚನೆ ಮಾಡ್ಯಾರ ಅಂತೇಳಿ ಸ್ಪಷ್ಟವಾಗಿ ದಾಖಲೆಯ ಸಹಿತ ನಾವು ಇರ್ತೇವೆ. ಯಾಕಂದ್ರೆ ದಲಿತನ ಜಮೀನದು 3 ಎಕರೆ 16 ಗುಂಟೆ, ಅದನ್ನು ಇವರು ತಗೊಂಡಿದ್ದೇ ಅಪರಾಧ.